ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆಯ ಕೂಡಲಗಿ ಪಟ್ಟಣ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಕಾವಲಿ ಶಿವಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ಸಾಮಾನ್ಯ ಸಭೆ ಜರುಗಿತು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಿವಪ್ಪ ನಾಯಕ್ ಅವರು ಪಟ್ಟಣದ 20 ವಾರ್ಡ್ಗಳಲ್ಲಿ ಮೊದಲು ಆದ್ಯತೆಯಾಗಿ ಕುಡಿಯುವ ನೀರು, ಸ್ವಚ್ಛತೆ ಸೇರಿದಂತೆ ಮೂಲ ಸೌಕರ್ಯಗಳು ಒದಗಿಸಬೇಕಿದೆ. ಜನರು ನಮ್ಮ ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ. ಅದಕ್ಕಾಗಿ ಸರ್ವೆ ಸದಸ್ಯರು ಹಾಗೂ ಅಧಿಕಾರಿಗಳು ಜವಾಬ್ದಾರಿ ಅರಿತು ಕೆಲಸ ಮಾಡಬೇಕಿದೆ ಎಂದರು. ಅದಕ್ಕೆ ಸಪರೇಟ್ ಒಂದು ಲೈನು ಎಕ್ಸ್ಪ್ರೆಸ್ ಒಂದು ಪ್ರಪೋಸಲ್ ಕೊಟ್ಟರೆ ಚೆನ್ನಾಗೈತೆ. ಕಂಟಿನ್ಯೂಸ್ ವಿದ್ಯುತ್ ಒದಗಿಸಿ ಅಂತ ಹೇಳಿ, ಯಾಕಂದರೆ ಅವ್ರಿಗೆ ಆಲ್ರೆಡಿ ಚಾರ್ಜಸ್ ಅದೇ ಥರ ಬಂದಿದ್ದೀನಿ. ನಮ್ಮದು ಸಪ್ರೇಟ್ ಲೈನ್ ಹಾಕಿದ್ದೀನಿ, ಅಲ್ಲಿಗೆ ಸಪ್ರೇಟ್ ಲೈನ್ ಶಾಸಕರು ಬಹಳ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಇದು ನಿರ್ವಹಣೆ ಆಗ್ತಾ ಇದ್ರೆ ನೋಡಿ, ಎಸ್ ಟಿ ಪಿ ಆಕ್ಚುಲಿ ಎಲ್ಲಿ ಜಿಲ್ಲಾ ಉತ್ತರ ಕನ್ನಡದಲ್ಲೇ ಬೆಸ್ಟ್ ಸೀರಿಯಸ್ ಟ್ರೀಟ್ಮೆಂಟ್ ಬ್ಯಾಂಕ್ ಇರೋದು. ಶಾಸಕರು ಸಹ ಹೇಳ್ತಾರೆ ತಾವು ಯಾವಾಗ ಬರ್ಬೋದು. ಇವಾಗ ನೋಡಿ, ಅದು ನಿರ್ವಹಣೆ ಇಲ್ಲದೆ ಇರೋದಕ್ಕೆ ಅವ್ನು ಗುತ್ತಿಗೆದಾರನೂ ಮಾಡಕ್ತಾ ಇರಲಿಲ್ಲ. ನಾನು ಏನೋ ಹುಡುಗರು ಹೇಳ್ಕೊಂಡು ನಾನೇ ಸ್ವತಃ ಹೋಗಿ ಅದು ಮಾಡ್ರಿ ಇದು ಮಾಡ್ರಿ, ನಾವು ಎಲ್ಲೋ ಬೇರೆ ಕಡೆ ಸಿಬ್ಬಂದಿ ಕರೆಸಿ ರಿಪೇರಿ ಮಾಡಿಸಿ ಏನೇನೋ ಓಡಿಸ್ತಾ ಇದ್ದೀವಿ. ಅದ್ರ ಪರಿಸ್ಥಿತಿ ಏನಾಗಿದೆ ಗೊತ್ತೇನ್ರಿ? ಬೆಂಗಳೂರು ರೋಡಲ್ಲಿ ಒಂದು ಸಾಯಿ ಆಸ್ಪತ್ರೆ ಇದೆ ಸರ್. ಅಲ್ಲಿ ಎಷ್ಟು ಸಲ ಬ್ಲಾಕ್ ಆಗಿ ಎಷ್ಟು ಸ್ಮೆಲ್ ಬರ್ತಾ ಇದೆ ಗೊತ್ತಾ? ಅಲ್ಲಿ ಆಸ್ಪತ್ರೆ ಇದೆ, ಮನೆಗಳು ನಿರ್ವಹಣೆ ಮಾಡಬೇಕು. ನಮ್ಮಲ್ಲಿ ಯೋಚನೆ ಮಾಡಕ್ಕೆ ಮಾತ್ರ ದುಡ್ಡಿರುತ್ತೆ, ನಿರ್ವಹಣೆ ಮಾಡಕ್ಕೆ ಯಾವುದೇ ದುಡ್ಡಿರಲ್ಲ. ನಾನು ಒತ್ತಾಯಪೂರ್ವಕವಾಗಿ ಇಷ್ಟು ದಿನ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಭಾಳ ನಮಗೆ ನನ್ನ ಕಷ್ಟ ನನಗೆ ಗೊತ್ತಿದೆ, ನಾನು ಯಾವ ಥರ ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಈಗ ನಿರ್ವಹಣೆಗಾಗಿ ಕಾರ್ಮಿಕರನ್ನು ನೇಮಿಸಿಕೊಳ್ಬೇಕು ಅನ್ನೋದು ನಾನು ನಿಮ್ಗೆ ಅದು. ಯಾಕಂದರೆ ಈಗ ನಿಮಗೆ ಸರ್ಕಾರದ ಆದೇಶದ ಪ್ರಕಾರ ತಿಂಗಳಿಗೆ 40 ರೂಪಾಯಿ ಒಂದು ಮನೆ. ಈಗ ಆಲ್ರೆಡಿ ಒಳಚರಂಡಿ ಸುಮಾರು ಒಂದು 2,500 ಸಂಪರ್ಕ ಆಗಿರ್ಬೇಕು ಅನ್ಸುತ್ತೆ ಮನೆಗೆ. ಈಗ ಅವ್ರಿಗೆ 40 ಆಲ್ರೆಡಿ ನೀವು ಹೋಗ್ತಾ ಇದ್ದೀವಿ, ಮೇಂಟೆನೆನ್ಸ್ ಮಾಡಿ ದುಡ್ಡು ಬೇಕೇಬೇಕು. ಅದಕ್ಕೊಂದು ಸಪ್ರೇಟ್ ಅಕೌಂಟ್ ಮೇಂಟೈನ್ ಮಾಡಿ ಅದರಲ್ಲಿ ಎಷ್ಟು ದುಡ್ಡು ಬರುತ್ತೆ ಅದರಲ್ಲಿ ಮಿನಿಮಮ್ ಖರ್ಚಾಗುತ್ತೆ. ಅದರಲ್ಲಿ ಡಿಸೈನ್ ಹಾಕ್ಸೋದು ಒಬ್ಬ ಅವ್ರ ಮನೆಗೆ ಇಷ್ಟು ಅಂತ ಫೀಸ್ ಹಾಕಿ ಅದರಲ್ಲಿ ಬಂದಿರ್ತಕ್ಕಂಥ ಅನುದಾನದಲ್ಲಿ ಸಂಬಳ ಕೊಡ್ರಿ ಅಂತ ಸಾಲ ಹೇಳಕತ್ತ. ಇದು ನಾವು ನಿರ್ಧಾರ ಮಾಡೋಕ್ಕಾಗಲ್ಲ. ಮಾನ್ಯ ಶಾಸಕರು ಕುಂದಿಸ್ಕೊಂಡು ಸರ್, ನಾವು ಕೂಡ ಬಗ್ಗೆ ಇನ್ನೊಂದು 2 ಗಂಟೆಗೆ ಆಗಲಿ ಮಾತಾಡಿಬಿಟ್ಟು ಅವ್ರ ಹೆಂಗಿದ್ರೆ ಇವಾಗ ನೇಮಕಾತಿ ಮಾಡ್ಕೊಂಡು ತೊಗೊಂಡ್ಬಿಡ್ತೀವಿ ಸರ್. ಇವಾಗ ಮನೆಗಳು ಬಂತು ಮಾಡ್ತಾರ, ಅದನ್ನೇ ಮಾಡಲೇಬೇಕು. ಅದ್ ನೀವು ಮಾಡ್ಲೇಬೇಕ. ಮುರ್ಕಂದಿರೋ ಮಾಡಂಗಿಲ್ಲ ಅಲ್ಲಿ ಓಣಿಗಳಕ್ಕೆ ಬಂದು ಸ್ವಲ್ಪ ಜವಾಬ್ದಾರಿ ಜೊತೆಗೆ ಅಟೆಂಡ್ ಮಾಡೋದು ಸರ್. ನೀವೇ ಬಂದ ಇದು ಮಾಡಂತ ಹೇಳಿದ್ರ ಸರ್. ಅಲ್ಲಿ ಆರ್ಮರ್ತ ನೀವೇ JCB ಹೊಡಿ ಅಂತ ಹೇಳಿರಿ. ಬಂದು ಒಬ್ರೇನಾತ್ ನೋಡಿರ ಬರ್ರಿ ನೋಡ್ರಿ ಹೆಂಗ ರೇಖತ್ತ ನಮ್ಮ ಓಣ್ಯಾಗ ಸರ್. ಇದು ಭಾಳ ಅದು ಆಕ್ಚುಲಿ ಕಂಪ್ಲೀಟ್ ಆಗಿದ್ರೆ ಏನು ಸಮಸ್ಯೆ ಅಣ್ಣ, ಅದು ಹಂಗಲ್ಲ ಮನೆಗಳವ್ರ ಕಲೆಕ್ಷನ್ ಕೊಟ್ಕೊಂಡ್ಬಿಟ್ರಲ್ಲ, ನೀರು ಮುಂದಕ್ಕೆ ಪಾಸ್ ಆದರೆ ಅದು ಇವ್ರು ಪಾಸ್ ಆಗಕ್ಕೆ ಅದು ದಾರಿ ಇಲ್ಲಲ್ಲ. ಹಾಂ, ಅದು ಚೇಂಬರ್ ಕಟ್ಟಕ್ಕೆ ನಮ್ಮ ಹುಡುಗ ಅದನ್ರಿ ಮನೆಯಲ್ಲಿಂದ ಹೇಳಕತ್ತೀನಿ. ನಾನೇ ಸ್ವಂತ ರೊಕ್ಕದಾಗ ಮಾಡಿಸ್ತಾನಕತ್ತೀನಿ. ನಿಮ್ಮವ್ರು ಬಂದು ಅಲ್ಲಿ ಇದು ಮಾಡ್ಕೊಡ್ಬಾರ. ನಮ್ಗೆ ಸ್ವಂತ ರೊಕ್ಕದಾಗ ಮಾಡಿಸ್ತಾನೆ. ನಮ್ಮ ವಾರ್ಡ್ನಲ್ಲಿ ನಮ್ಮ ವಾರ್ಡ್ನಾಗ ಪ್ರಾಬ್ಲಮ್ ನಮಗೆ ಬಂದಲ್ಲ. ನೋಡ್ಕೊಂಡು ಬಂದಿದ್ದಲ್ಲ ಪಾಪ ನಮ್ಮ ಹುಡುಗ ಕಟ್ತಾನ, ಅಲ್ಲಿ ಒಳಗೆ ಇಳಿದು ಮಾಡ್ತೀನಿ ಅಂತ ನಾನು ಬಂದು ತೋರ್ಸಂಗಿಲ್ಲ. ಈಗ ನಮ್ಮ ಕಡೆ ಇಲ್ಲಿ ಹೊಸ ಗ್ರೌಂಡ್ ಇದಾಗಿತ್ತು. ನಾಲ್ಕು ಏನು ಪ್ರವಾಹ ತಗೊಂಡು ಮೇನ್ ರೋಡ್ ಡ್ಯಾಮೇಜ್ ಆದಾಗ ಬರೋಣ. ನೀನು ನಾಳೆ ಕೆಲಸ ಮಾಡು, ಮೋಡಕ್ಕೆ ಬಾ. ಇವ್ರೊಳಗೆ ಬರೋಲ್ಲ, ತೋರಿಸ್ತೀನಿ.
ಸೈಡ್ ಗೊತ್ತಾಗುತ್ತೆ. ಬರೋದೇ ಇಲ್ಲ. ಎಷ್ಟು ದಿವಸ ಯೂನಿವರ್ಸಿಟಿ ಕೆಲಸ ಇದ್ದಪ್ಪ ಇಲ್ಲಿ ನೇಮಕಾತಿ ಆದ್ಮೇಲೆ ಪಟ್ಟಣ ಪಂಚಾಯತಿ ನೇಮಕಾತಿ ಇನ್ನ ಬಂದ್ಬಿಡುತ್ತೆ. ಆಮೇಲೆ ಅಧ್ಯಕ್ಷರ ಮಟನ್ ಮಾರ್ಕೆಟ್ ಒಂದು ನಿಮ್ಮ ವಾರ್ಡ್ನಾಗ ಸೆಟ್ಗಳು ಅವರು ಅವೊಂದು ನೋಡ್ರಿ. ಆಮೇಲೆ ಇಲ್ಲಿ ಮೇನ್ ಬಸ್ ಸ್ಕೂಲ್ ಅವರು ಮಾತಾಡ್ತಲ್ವಾ, ಮೇನ್ ಬಸ್ ಸ್ಕೂಲ್ ಶಾಲೆಯ ಜಾಗ ಪಟ್ಟಣ ಪಂಚಾಯತ್ ಅನುದಾನ ಈಗಾಗಲೇ ಅದು ಬಿಲ್ಡಿಂಗ್ ಕಟ್ಟಿ 12 ವರ್ಷ ಹಂಗೆ ಕಡಿತಾ 12 ವರ್ಷ ಅದೇನಂತಾರೆ ಶಾಲೆಗೆ ಒಂದು 60% ಪಟ್ಟಣ ಪಂಚಾಯತ್ 40% ಸಂಬಂಧಪಟ್ಟವರಿಗೆ ನಾವು ಮಾತಾಡ್ತೀವಿ. ಇದು DEOಗೆ DDPಗೆ ಬೆಟರ್ ಮಾಡ್ತೀವಿ. ಪಟ್ಟಣ ಪಂಚಾಯತ್ ಶಾಲೆ ಅವಾರ್ಡ್ ಆಗಿರೋದ್ರಿಂದ ನಾವು ಕಟ್ಟಿ ನಾವು ಅನುದಾನ ಆಗಿ ನಾವು ಈಗ ಒಂದು ಟೆಂಡರ್ ಕರೆದು 60% ಶಾಲೆ 40% ಹಾಕಿರಿ ಮಾಡಿ ಅವೇನು ಬರ್ತಾರೆ ಮಾಡ್ತಾರೆ. 17 ತಿಂಗಳು ಆಡಳಿತ ನೋಡಿದ್ರು ಪ್ಲಸ್ ಆವರಣ ಸದಸ್ಯರು ಟೆಂಡರ್ ಅಂಥದ್ದು ಭಾಳ ವಿಳಂಬ ಆಯ್ತದ. ಪಟ್ಟಣದಲ್ಲಿ ನಾವು ಯಾವ ವಾರ್ಡ್ನಿಂದ ಹೋಗಿ ಮಹತ್ವ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈ ಕೂಡಲೇ ಯಾರು ಏಜೆನ್ಸಿ ಆಗಿದ್ದಾರೆ ಕರೆಸಿ ಮಾಡಿ ಈಗ ನಾನು ಶಾಸಕರು ಹೆಚ್ಚುವರಿಯಾಗಿ 30 ಕೋಟಿ ಪಟ್ಟಣದ ಅಭಿವೃದ್ಧಿ ತಂದಿದ್ದಾರೆ. ಪಟ್ಟಣ ಪಂಚಾಯತ್ ಅನುದಾನ ಎರಡು ಸೇರಿಸಿದ್ರೆ ಒಳ್ಳೆ ಮಾದರಿ ಕ್ಷೇತ್ರ ಮಾಡಿದ್ರೆ ಅವರು ಮಾಡಬೇಕು ಅಂತ ಹೇಳಿಲ್ಲ. ಹಾಗಾಗಿ ದಯಮಾಡಿ ಅವರು ಮಾಡ್ತಾರೆ ಕೆಲಸ. ಯಾಕಂದರೆ ರಾಮಚಂದ್ರಪ್ಪರಿಗೆ ಪ್ರತ್ಯಕ್ಷ ಹಾಕಿದ ಮರಮಳಿಗೆ ಅದು ನಾವು ರಿವ್ಯೂ ಮಾಡಿಸಿಲ್ಲ. ಬೇಕಾದ ಅವಶ್ಯಕತೆ ಅಂತೇಳಿ ಅವ್ರ ಉಳಿಸಿದ್ದೀವಿ. ಅದೇ ಒಂದು 5-6 ಜನ ಆಗ್ಬಿಟ್ಟಾರೆ ಇಲ್ಲಿ ಟೆಂಡರ್ ಹಾಕಾರ ಅವ್ರೆ ಮಾಡ್ಕೊಳಾರ ಅವ್ರೆ ಅದು ಹಂಗ ಆಗ್ಬಿಟ್ಟಂತ ಬ್ಯಾಕ್ ಲಿಸ್ಟ್ ಹೋಗಿರಿ ಅವ್ರನ್ನೇನು ನೋಡ್ಬೇಡ್ರಿ. ಯಾರ ಮಕ್ಕ ಮುಲಾದ್ ನೋಡ್ಬೇಡ್ರಿ. ಅದಕ್ಕೆ ಗಿರೀಶ ಸ್ವಲ್ಪ ಫಾಸ್ಟ್ ಆಗಬೇಕು. ಆಮೇಲೆ ಶಾಸಕರ ಆಸೆ ಇದಂತೆ ಇಲ್ಲೇ ಮನೆ ಮಾಡಿಬಿಟ್ಟು ಚೆನ್ನಾಗಿ ನನಗೆ ಅನಿಸ್ತು. 5 ಜನ ವಾರ ಬಂದು ಹೋಗ್ರಿ ಊರಿಗೆ. ಯಾಕಂತ ಹೇಳಿದ್ರೆ ಈ ಇಲ್ಲಿ ಒಂದು ತಾಸು ಹೇಳಿದ್ರೆ ಹೆಚ್ಚು ಕೆಲಸ ಮಾಡೋದು ಅಂತ ಮಾಡ್ತೀನಿ ನನ್ನ ಅಭಿಪ್ರಾಯ. ಇಲ್ಲಿ ಆರಾಮಾಗಿ ಒಟ್ಟು ಚಂದ್ರ 52 ಕಾಮಾರಿ ಇತ್ತು. 52 ಈ 20ಕ್ಕೆ ಕೊಟ್ಟರೆ 66 ಕೊಟ್ಟರೆ ಅಲ್ವಾ? 32 ಒಟ್ಟು ಕೊಡಿ. 32 ಅರ್ಜೆಂಟ್ ಆಯ್ತು. ಅದರಿಂದ ಕೊಡ್ತೀರಿ. ಯಾವಾಗ ಬರಬೇಕು? ಬಂದಮೇಲೆ 18 ಕಾಮಲ್ಲಿ ಹೊರಟಾಗಿ ಕೊಡ್ತೀರಿ. ಇನ್ನು 14 ಕೊಡ್ತೀವಿ. ಆಯ್ತು 52 ಆಯ್ತು. ಹಿಂದೆ 3 ವರ್ಷದಿಂದ ಪೆಂಡಿಂಗ್ ಅದಲ್ಲ ಹಿಂದೆ ಒತ್ತಡ ಕೆಲಸವಾಗಿತ್ತು. ಅವರಿಗೆ ಕನಿಷ್ಠ ಪಕ್ಷ ಭಯ ಪಡಿಸ್ರಿ. ರಾಜ್ಯದೇಶ ಆಗ್ತೀವಿ ಯೂನಿವರ್ಸಿಟಿ ಕೆಲಸ ಮಾಡಿಲ್ಲ ಅಂದರೆ ಇವಾಗ ಅವ್ರು ಹೇಳಿದ್ರೆ ದೃಷ್ಟಿ ಏನಾಗುತ್ತೆ ಪಟ್ಟಣ ಪಂಚಾಯತಿ ಸದಸ್ಯರು ಅವರೇನೋ ಲಾಭ ಮಾಡ್ತಿದ್ದಾರೆ. ತಪ್ಪು ಕಲ್ಪನೆ ಉಳಬೇಕಂದ್ರೆ ಇನ್ನು ಉಳಿದ ಮಟ್ಟ ವರ್ಷದ ಅವಧಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಪಟ್ಟಣ ಪಂಚಾಯತಿ ಕೂಳಿಯವರ ಅಧ್ಯಕ್ಷತೆಯಲ್ಲಿ 1/8/2024 ಬೆಳಗ್ಗೆ 11:30ಕ್ಕೆ ನಡೆದ ಆಡಳಿತಾಧಿಕಾರಿಗಳ ಸಭೆಯಲ್ಲಿ ಕಟ್ಟಡ ಪರವಾನಗಿ ಶುಲ್ಕವನ್ನು ಪರಿಶೀಲನೆ ಮಾಡುವ ಕುರಿತ ವಿಚಾರವಾಗಿ ಈಗಾಗಲೇ ಸುಮಾರು ಪಟ್ಟಣ ಸಾಕಷ್ಟು ಅಭಿವೃದ್ಧಿಯಾಗಿ ಮತ್ತು 20 ವಾರ್ಡ್ಗಳಲ್ಲಿ ಸಾಕಷ್ಟು ಎಕ್ಸ್ಟೆನ್ಷನ್ ಆಗಿ ಜಾಸ್ತಿ ಒಂದು
ಇದನ್ನ ಸುಮಾರು 10 ವರ್ಷಗಳಿಂದ ಇದನ್ನ ನಾವು ಪರಿಶೀಲನೆ ಮಾಡಿಲ್ಲ. ಅದೇ ಹಳೆ ಒಂದು ಇದರಲ್ಲೇ ಹೋಗ್ತಾ ಇದೆ, ಹಳೆ ರೇಟಲ್ಲೇ ಹೋಗ್ತಾ ಇದೆ. ಅಂದರೆ ವಸತಿಗೆ ನಾವು ಸುಮಾರು ಅವಾಗ 75 ರೂಪಾಯಿ per foot ದರ ಇತ್ತು ಚದರ ಅಡಿಗೆ. 60 ಚದರ ಮೀಟರ್ಗಳ ಒಂದು 60 ಮೀಟರ್ಗೆ ಸಂಬಂಧಪಟ್ಟಂಗೆ 60 ರೂಪಾಯಿ ವಸತಿ ಉದ್ದೇಶಕ್ಕಾಗಿ ನಾವು ಅದೇ ಹಳೆ 10 ವರ್ಷದಿಂದ ಹೋಗ್ತಾ ಇತ್ತು. ಅದನ್ನು ಈಗ ನಾವು ಮಾರ್ಪಡಿಸಿ 86.25 ಪೈಸೆಗೆ ನಾವು ಅದನ್ನು ಪರಿಶೀಲನೆ ಮಾಡಿದ್ದೀವಿ. ಯಾಕಂದರೆ ಹೆಂಗೆ ನಾವು ಅಭಿವೃದ್ಧಿ ಊರು ದೊಡ್ಡದಾಗ್ತಾ ಇದೆ, ಬೆಳವಣಿಗೆ ಬೆಳೀತಾ ಇದೆ, ಹಾಗೂ ಜನಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ. ಈಗೆಲ್ಲ ಮಾರುಕಟ್ಟೆ ದರಗಳು ಹೇಗೆ ಪ್ರತಿ ವರ್ಷ ಹೇಗೆ ಹೆಚ್ಚಿನ ಒಂದು ಮೌಲ್ಯವನ್ನು ಪಡ್ತಾ ಇದ್ದವು, ಅದೇ ರೀತಿ ನಾವು ಸಹ ನಮ್ಮ ಪಟ್ಟಣ ಪಂಚಾಯತಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಬೇಕಂದ್ರೆ ನಮ್ಮ ಒಂದು ಆದಾಯವನ್ನು ನಾವು ಹೆಚ್ಚಿಸ್ಕೊಳ್ಳೋ ಉದ್ದೇಶಕ್ಕೆ ಸರ್ಕಾರದ ಗೈಡ್ಲೈನ್ಸ್ ಇದು ಸಹ ಹಳೆಯ ರೇಟಲ್ಲೇ ಹಿಂದಿನ ಎಷ್ಟೋ ವರ್ಷಗಳ ಬಂದಾಗ ಸಹಿತ ತೊಂದರೆ ಆಗ್ತದೆ, ನಮ್ಮ ಸಾರ್ವಜನಿಕರಿಗೆ ಹೊರೆ ಆಗ್ತದೆ ಅಂತೇಳಿ ಇದು ಮಾಡ್ಕೊಂಡಿದ್ರು. ಆದರೆ ಈ ಸಲ ಮಾತ್ರ ಕಡ್ಡಾಯವಾಗಿ ಮಾಡಿಕೊಳ್ಳೇಬೇಕಾಗಿರುವಂಥ ಪರಿಸ್ಥಿತಿ ಸರ್ಕಾರದ ಗೈಡ್ಲೈನ್ಸ್ ಹಾಕಿರೋದ್ರಿಂದ ನಾವು 75 ರೂಪಾಯಿ ಇದ್ದಿದ್ದನ್ನು 86 ರೂಪಾಯಿಗೆ ಏರಿಕೆ ಮಾಡ್ಕೊಂಡಿದ್ದೀವಿ. ಹಾಗೂ 150 ಚದರ ಫೀಟಿನಿಂದ 300 ಚದರ ಫೀಟ್ಗಳ ವಸತಿ 150ರಿಂದ 172 ರೂಪಾಯಿ ಅಂತ ಏನು ನಾವು ಜಾಸ್ತಿ ಸಾರ್ವಜನಿಕರಿಗೆ ಜಾಸ್ತಿ ಭಾರ ಆಗುವಂಥ ಇದನ್ನು ನಾವು ಮಾಡ್ತಾ ಇಲ್ಲ. ಸುಮಾರು ಒಂದು 10ರಿಂದ 15 ರೂಪಾಯಿ ಅಷ್ಟೇ, ಎಷ್ಟೋ ಇದು ಮಾಡಿದ್ರು 10ರಿಂದ 15 ರೂಪಾಯಿ ಮಾತ್ರ ನಾವು ಪರಿಶೀಲನೆ ಮಾಡಿಕೊಂಡು ಸರ್ಕಾರಕ್ಕೆ ವರದಿಯನ್ನು ಕಳಿಸ್ಬೇಕಾಗಿದೆ. ಅವ್ರ ಪ್ರಕಾರ ಬಾಡಿಯಲ್ಲಿ ಇಟ್ಕೊಂಡು ಈಗಾಗಲೇ ಅದನ್ನು ಆಡಳಿತಾಧಿಕಾರಿಗಳು ಅನುಮತಿ ಕೊಟ್ಟಿರ್ತಾರೆ. ಅದನ್ನು ಸ್ಥಿರೀಕರಣ ಮಾಡಿಕೊಂಡು ನಾವು ಇದನ್ನು ಅಳವಡಿಕೆ ಮಾಡ್ಕೊಳ್ಳೋ ಉದ್ದೇಶಕ್ಕೆ ನಾವು ಸಭೆಯಲ್ಲಿ ಮಾನ್ಯ ಅಧ್ಯಕ್ಷರ ಒಂದು ಇದಕ್ಕೆ ಅನುಮತಿಗಾಗಿ ಸಭೆಯಲ್ಲಿ ಮಂಡಿಸಲಾಗಿದೆ. ಅದಕ್ಕೆ ಅನುಮೋದನೆ ಕೊಟ್ಟಲ್ಲಿ ನಾವು ಅದನ್ನು ನೆಕ್ಸ್ಟ್ ಇದರಿಂದ ಅಳವಡಿಕೆ ಮಾಡಿಕೊಂಡು ಕ್ರಮವಹಿಸ್ತೀವಿ ಅಂತೇಳಿ ನಾನು ಅಧ್ಯಕ್ಷರಿಗೆ ತಿಳ್ಕೊಳ್ತೇವೆ. ಅದರ ವಿವರಗಳನ್ನು ನಾವು ಪತ್ರಿಕೆ ನಮ್ಮ ಮಾಧ್ಯಮದಲ್ಲೂ ಸಹ ಒಂದು ಇದ್ರ ಮುಖಾಂತರ ಈ ಇದು ಸಭೆ ಮುಖಾಂತರ ಸಂಪೂರ್ಣ ವಿವರ ಮತ್ತು ಚೆಕ್ ಲಿಸ್ಟನ್ನು ತಾವು ಕ್ರಮಕ್ಕೆ ನೀಡಬಹುದು. ಇದೊಂದು ಮನವಿದೆ. ಮುಖ್ಯ ಅಧಿಕಾರಿಗಳು ಮತ್ತು ಪಟ್ಟಣ ಪಂಚಾಯತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರಲ್ಲಿ ಏನಂದರೆ ಈಗ ಕೆಲವು ವರ್ಷಗಳಿಂದ SABT ಕಾಲೇಜು ಅಂದರೆ ಅಂಗಡಿ ವೀರಮ್ಮ ತ್ರಿಕಪ್ಪ ಸರ್ಕಾರಿ ಪ್ರಥಮ ಕಾಲೇಜಲ್ಲಿ ಒಂದು ಸ್ಟ್ಯಾಚ್ಯೂ ಅಂತ ನಾವು ಕೇಳಿದ್ವಿ ಲಾಸ್ಟ್ ಮೀಟಿಂಗಲ್ಲಿ. ಹಾಗಾಗಿ ಹಿಂದೆ ಕೇಳಬೇಕಂತ ಅದು ನೋಟೇನ ಬಂದಿದೆ ಅಂತ ಇವಾಗ ಗೊತ್ತಿಲ್ಲ. ಅದು ಸ್ಟ್ಯಾಚ್ಯೂ ಸರ್ ವಾಸಿ ಮಾಡ್ತಾರೆ. ಅಲ್ಲಿ ಎಷ್ಟೋ ಜನ 1, 2, 3 ಅವಾರ್ಡು ಎಲ್ಲಿ ಒಂದು ಕಂಪ್ಲೇಂಟ್ ಮಾಡೋದು ಮಾಡ್ಕೊಂಡು ಹೋಗ್ತಾರೆ. ಯಾರೋ ಅದೇ ಮತ್ತೆ ಅಷ್ಟೊಂದು ಮಾಡಿದ್ರೆ ಚಾರ್ಜ್ ಕೊಡೋದು ಹೆಂಗಾಗುತ್ತೆ ಸರ್? ನಾವು ಕೂಡ ಏನೇನು ಫೋನ್ ಮಾಡಿ ಹೇಳ್ತೇವೆ ನಮ್ಮ ಇಲ್ಲಮ್ಮ, ಅದನ್ನ ನಿಮ್ಮೆಲ್ಲರೂ ಬಂದಮೇಲೆ ಎಷ್ಟು ದೂರ ಅಂತೇಳಿ ಸರ್ಕಾರ ಲೆವೆಲಿಗೆ ಅವ್ರ ಕಡೆ ಡೆವಲಪ್ಮೆಂಟ್ ಮಾಡಿ ಗೌರ್ಮೆಂಟ್ ಆಗಂತ ವ್ಯವಸ್ಥೆ ಮಾಡೋದು ಮಾಡೋದನ್ನ ಅಲ್ಲಿ ಅವರಿಗೆ ಬದುಕಬೇಕಲ್ಲಿ ಸ್ಯಾಲ್ರಿ ಕೊಡ್ಬೇಕಲ್ಲ. ಇಂಥವ್ರು ಪಾಪ ಯಾರು ಮಾಡೋದು ಕೆಲಸ ಮಾಡ್ತಾರೆ. ಸರ್ ಏನು ದೊಡ್ಡ ಸರ್ ಏನೋ ವ್ಯವಸ್ಥೆ ಮಾಡ್ತಾರೆ. ಈ ವಿಚಾರದಾಗ ಏನಂದರೆ ಅವರು ನೀರು ನಮ್ಮ ಹೆಲ್ತ್ ಸೆಕ್ಷನಲ್ಲಿ ಒಂದು 10 ಜನಕ್ಕೆ ಇನ್ನೂ ತೊಗೋಬೇಕಂತೇಳಿ 44 ಪೋಸ್ಟ್ ನಮ್ಗೆ ಇರೋದು. ಈಗ 34 ಜನ ನಾವು ವರ್ಕ್ ಮಾಡ್ತಾ ಇದ್ದಾರೆ. ಈ ಹಿಂದೆ ನೇರ ನೇಮಕಾತಿ ನೇರ ಪಾವತಿಯಲ್ಲಿ ಇದ್ದಂಥ ಸಿಬ್ಬಂದಿಗಳು ಕಾಯಂ ಮಾಡೋದಿಲ್ಲ. ಆ 10 ಪೋಸ್ಟ್ಗಳು ನಮಗೆ ಒಳಗೆ ಇದ್ದಾವೆ. ಅದರಾಗಿಂದ ಪ್ರಸ್ತಾವನೆ ಮಾಡಿಕೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಮಾಡಿ ಸರ್, ಅವಕಾಶ
ಕಾನೂನು ರೀತಿಯಲ್ಲಿ ಏನು ಮಾಡಕ್ ಸಾಧ್ಯ ಇದೆ ಸರ್? 10 ಜನಕ್ಕೆ ಜೊತೆ ಮಾತಾಡ್ಕೊಂಡು ತಮ್ಮ ಜೊತೆಲಿ ಒಂದು ಕಲಾವಿನ ಮಾಡೋದು ಸರ್ ಮಾಡಿದ್ರೆ ಎಲ್ಲ 20 ಜನ ಸದಸ್ಯ ಗುರುಸಿ ಮಾತಾಡೋದ್ರಿಂದ ನಾನೇ ಹೇಳ್ತೀನಿ 10 ಜನಕ್ಕೆ ಅವಕಾಶ ಇರೋದ್ರಿಂದ ಹೆಂಗಂದ್ರೆ ಇವಾಗ ಯೂಶಲಿಗೆ ಬೇಕಲ್ಲ ಅದರಲ್ಲಿ 3 ನಾವು ನೇರ ಸರ್ವರಾಜ್ ಮಾಡೋಕೆ ಒಂದು 7 ಜನ ಇದರಿಂದ ಮಾಡ್ರಿ ಸರ್. ಅದು ಲೋಕಲ್ ಸರ್, ನಾವು ಪೂರಕ್ಕೆ ಹೋಗಕ್ಕೆ ಬರೋದು. ಯಾಕಂದ್ರೆ ನೇರ ಪಾವತಿ, ನೇರ ನೇಮಕಾತಿ, ಆಮೇಲೆ ಇವರು ಮುಂದಿರೋದು ಎಷ್ಟು ಕ್ಯಾಲ್ಕುಲೇಷನ್ ನಮ್ಮ ವ್ಯಾಪ್ತಿ ಮೀರಿದ್ರೆ ಶಾಸಕರು ತಮ್ಮ ಜೊತೆ ಚರ್ಚೆ ಮಾಡ್ಕೊಂಡು ಸಾಧ್ಯತೆ ಜಿಲ್ಲಾಧಿಕಾರಿ ಪ್ರಸ್ತಾವನೆ ಒಳ್ಳೇದಂತಂದ್ರೆ ಶಾಸಕರು ಜೋಡಿಸ್ತಾರೆ ಸರ್. ಸರ್ಕಾರದವರಿಗೆ ಬೇಕಾದ್ರೆ ಮಾಧ್ಯಮ ನಮ್ಮ ಕಾನೂನು ರೀತಿಯಲ್ಲಿ ಏನು ಮಾಡೋಕೆ ಅವ್ರಿಗೆ ಇಷ್ಟು ವರ್ಷ ದುಡಿದಾರೆ. ಅವ್ರಿಗೆ ಆಲ್ಮೋಸ್ಟ್ 3-4 ಜನಕ್ಕೆ 50 ಮೇಲ್ಪಟ್ಟು ವಯಸ್ಸು ಆಗಿದೆ. ಹಾಗಾಗಿ ಅವರು ಅದ್ರೊಳಗೆ ಇದು ಬರೋಂಗಿಲ್ಲ. ಆದರೂ ನಮ್ಗೆ ಅದ್ರಾಗ ಮಾನದಂಡಗಳು ಏನಿದಾವಲ್ಲ ನಿಯಮಾವಳಿ ಪ್ರಕಾರ ನಾವೇನು ಹಾಕ್ಕೊಂಡು ಪ್ರಸ್ತಾವನೆ ನಿಮ್ಮ ಮುಖಾಂತರ ಮಾಡಿಕೊಂಡು ನಿಮ್ಮ ಒಂದು ಲೆಟರ್ ತಗೊಂಡು ಮಾನ್ಯ ಶಾಸಕರಿಗೂ ಒಂದು ಲೆಟರ್ ತೊಗೊಂಡು ದೇಶದ ಜೊತೆ ನಿಮ್ಮ ಮಾತಾಡ್ಕೊಂಡು ನಮ್ಮ ಆಫೀಸ್ ಕಚೇರಿಯಿಂದ ಏನೇನು ಮಾಡಬೇಕಲ್ಲ ಅದನ್ನು ಪ್ರಸ್ತಾವನೆ ಮಾಡೋಕ್ಕೆ ನಾವು ತಯಾರು ಮಾಡಿ ಕಳಿಸ್ತೀವಿ. ಪ್ರೋಸೆಸ್ ಆಗೋರಿಗೆ ಪೇಮೆಂಟ್ ಮಾಡೋದ್ರ ಬಗ್ಗೆ ಹೇಳಿದ್ವಲ್ಲ ಸರ್, ಇವಾಗ 7 ತಿಂಗಳು ಐತೆ 4 ತಿಂಗಳು ಸಬ್ಜೆಕ್ಟ್ ಮಾಡಿರಿ ಸರ್. ಈಗ ನಾವು ಅನುಮೋದನೆ ನೇರವಾಗಿ ಅವ್ರಿಗೆ ಪೇಮೆಂಟ್ ಮಾಡೋಕ್ಕೆ ಅವಕಾಶ ಇಲ್ಲ ಸರ್. ಇಲ್ಲ ಸರ್, ಇದು ದುಡಿಸಿ ಅಂತಂದ್ರೆ ಸರ್ ನೇರವಾಗಿ ದುಡಿಸೋಣ ಬರ್ತದೆ ಹೇಳ್ರಿ ಸರ್. ಆ ಚೀಫ್ ಆಫೀಸರ್ ಯಾವ ಬೇಸಿಸ್ ಮೇಲೆ ಆತರ ಸಂಬಳ ಮಾಡಿದ್ರೆ ಅವ್ರಿಗೆ ಮಾಡಿದ್ರೆ ಅವ್ರಿಗೆ ಅವ್ರ ಜೊತೆ ಇಲ್ಲ ಸರ್, ಹಂಗಂದಲ್ಲ ಏನು ಪೆಂಡಿಂಗ್ ಐತಲ್ಲ ಪೆಂಡಿಂಗ್ ಎಲ್ಲಿ ಮಟ್ಟ ಟೆಂಡರ್ ಇದೆ ಅಲ್ಲಿ ಮಟ್ಟ ಪೇಮೆಂಟ್ ಮಾಡಿದ್ದಾರೆ. ಅದಾದ್ಮೇಲೆ ಆರ್ಡರ್ ಮಾಡಿ ಸರ್ ಯಾವ ನೋಡಿ ಈ ಒಟ್ಟಿ ಒಂದು 2 ದಿವಸದಾಗ ಒಂದು 4 ತಿಂಗಳು ಮಾಡಿಬಿಡ್ರಿ ನಿರ್ಮಾಲಕ್ಷ್ಮಿ 4 ಮೊದಲು ಮಾಡ್ಸೋಣ. ನಾವೆಲ್ಲ ಬಡವರು ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಕೆಲಸ ಮಾಡ್ತಾರೆ. ಅಲ್ಲಿ ಶಿವಣ್ಣ ಅವ್ರು ಬಿಟ್ಟರೆ ಕೆಲಸ ಮಾಡೋದು ಕೆಲಸ ಮಾಡ್ಸೋದ್ರೆ ಕೆಲಸ ಮಾಡೋದು ನಮಗೆ ಮತ್ತೆ ಕೊಡಿಸ್ತದೆ. ಅದೇನು ತಿನ್ಬೇಕು, ಏನು ಮಾಡ್ಬೇಕು ಅಂತ ಬಿಟ್ಬಿಡಿ ಮನೆಗೆ ಅಲ್ಲ ಮನೆಗೆ ಹೋಗಿ ಕೇಳಿದ್ರೆ ಕೆಲಸ ಮಾಡೋದು ಮುನ್ಸಿಪಾಲ್ಟಿ ಬಿಟ್ಟು ಹೋಗೋದಂತ ಅವ್ರು ಕೂಡ ಅಂದರೆ ಏನೋ ಇಷ್ಟು ವರ್ಷ ದುಡಿದಿವಲ್ಲ ಇವತ್ತು ನಾಳೆ ನನಗೆ ಇತರೆ ವಿಷಯಗಳಲ್ಲಿ ಸರ್ವೆ ನಂಬರ್ 741/1 ವಿಸ್ತೀರ್ಣ 1.5 ಎಕರೆ ವಸತಿ ವಿನ್ಯಾಸಕ್ಕೆ ಅನುಮೋದನೆ ನೀಡುವ ಬಗ್ಗೆ. ಎಲ್ಲಿ ಸರ್ ಎಲ್ಲಿರೋದು? 2ನೇ ವಾರ್ಡ್ನಲ್ಲಿ ಬರುತ್ತೆ ಬೇರೆ ನಮ್ಮದು. ಹಾಗಾಗಿ ಸರ್ ನೋಡಿ ಎಷ್ಟೆಲ್ಲ ಮಕ್ಕಳು ಹೇಳ್ತೀವಿ ಅದೇ ಅದೇ ನಿಮ್ಗೆ ಹೇಳ್ಬೇಕಂತ ಬಂದಿಲ್ಲ ಅದು. ಬೆನ್ನಿಗೆ ಸರ್ ಅದು ಸ್ವಲ್ಪ ಬೆಂಡಿಗೆ ನಾಳೆ ಮಾತಾಡೋಣ. ಅದಕ್ಕೆ ಕೇಳ್ತಾ ಇರೋದು ನಾನು. ನಾಳೆ ಮಾತಾಡ್ಕೊಂಡ ಇವತ್ತು ಪೆಂಡಿಂಗ್ ಇರೋದು, ನಾಳೆ ಮಾತಾಡೋಣ. ಇಲ್ಲ ತಪ್ಸೋದು ಇಲ್ಲ ನಾವೇನು ಮಾಡೋಣ. ಅಣ್ಣ ಪೆಂಡಿಂಗ್ ಅಂತ ಹೇಳ್ಬಿಡೋಣ. ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇನ್ನು ಒಂದೆರಡು ಮತದಾರರು ಮತದಾರ ವೃತ್ತ, ಆಂಜನೇಯನ ಪಾದಗಟ್ಟೆ, ಪಟ್ಟಣ ಪಂಚಾಯತ್ ಕಾರ್ಯಾಲಯದ ಮುಂಭಾಗ, ಚರ್ಚ್ ಶಾಲೆ ಇದು ಫುಲ್ ಪೊಲೀಸ್ ಇಲಾಖೆಗೆ ಒಂದು ನೋಟಿಸ್ ಮಾಡಕ್ಕೆ ಫುಲ್ ಟ್ರಾಫಿಕ್ ಜಾಮ್ ಆಗಿ ಅಪಘಾತಗಳು ಸಂಭವಿಸುವ ಲಕ್ಷಣ ಇರೋದ್ರಿಂದ ಅಲ್ಲಿ ಪೊಲೀಸ್ ರಕ್ಷಣೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಆಮೇಲೆ ಅಲ್ಲಿ ಚರ್ಚ್ ಸ್ಕೂಲ್ ಮುಂದೆ ಅದು ಅಂಶದ ಅವ್ರನ್ನ ತಂದುಬಿಟ್ರಲ್ಲ ಅದು ಅದಕ್ಕೆ ಅದು ಭಾರಿ ಅವ್ರ ಪರವಾಗಿ ಬೇರೆಯವ್ರು ಕೆಲಸ ಮಾಡ್ತಿದ್ರು ಅಂತ ನಮಗೆ ಮಾಹಿತಿ ಬಂದಿದೆ. ಅದು ಸ್ವಲ್ಪ ನಿಮ್ಮ ಗಮನಕ್ಕೆ ಇರಲಿ. ಅವ್ರು ಯಾರೇ ಮಾಡಲಿ ಅವರೇ ಕೆಲಸ ಮಾಡಬೇಕು. ಅದು ಗಮನಕ್ಕೆ ಇರಲಿ. ಅವ್ರಿಗೆ ಮಾಡ್ತಾರೆ ನಮಗೆ ಕೆಲಸ ಆದ್ರೂ ಸಾಕು. ಅಲ್ಲ ಅದು ಆಗಲಿ ಸರ್. ಅದು ಈ ಸ್ಟಾಫ್ನ ಕೂಡ ಆಗಿರುತ್ತೆ. ರಿಪೇರ್ ಮಾಡೋದು ಕೂಡ ನಮ್ಮ ಹೆಸರು ಹೇಳೋದು ಬೇಡ. ನಿಮ್ಮ ಗಮನಕ್ಕೆ ಇರಲಿ. ಅವ್ರಿಗೆ ಕುಂಟನ ಕುರುಡನ ಅವೇನು ಏನಾಗಿದೆ ನೋಡ್ಕೊಂಡು ಹಂಗೇನಿಲ್ಲ ಅಂದರೆ ಅವ್ನು ಬೇಡ ಸರ್. ಬೇಕಾದ್ರೆ ಅವ್ರ ಪರ ಯಾರು ಮಾಡಿ ಅವ್ರು
ಚೆನ್ನಾಗಿದೆ ಅವರೇ ಮಾಡಿ ಕೆಲಸ. ಇಲ್ಲ ಜನರ ಭಾಳ ಬದಲಾವಣೆ ಆಗೋಗೈತೆ. ನಮ್ಮ ಮ್ಯಾಗ ಯಾರು ಬೇಜಾರು ನಾನು ಸಹಾಯಕ ಕಾರ್ಯಕ್ರಮ ಕರ್ನಾಟಕ ನಗರ ನೀರು ಸಭೆಯಲ್ಲಿ ಈ ಸಭೆಗೆ ಕೂಡ್ಲಿಗಿ ಪಟ್ಟಣಕ್ಕೆ ಸಮಗ್ರ ಒಂದು ಕುಡಿಯುವ ನೀರು ಸರಬರಾಜು ಯೋಜನೆ ಮಂಜೂರಾಗಿದ್ದು ಪ್ರಕ್ರಿಯೆಯಿಂದ ಈಗಾಗಲೇ ತಿಳಿದಿದೆ. ಈಗ ಆ ಯೋಜನೆ ಗುತ್ತಿಗೆ ಕರಾರು ಒಪ್ಪಂದ ಸಹ ಆಗಿದೆ. ಇನ್ನೇನು ಒಂದು 15 ದಿನದಲ್ಲಿ ಕಾಮಗಾರಿ ಪ್ರಾರಂಭಿಸಲಿಕ್ಕೆ ನಾವು ಒಂದು ಚಾಲನೆ ನೀಡಲಿಕ್ಕೆ ಈಗ ಸಭೆಗೆ ಮಾಹಿತಿ ನೀಡುತ್ತದೆ. ಅದರಲ್ಲಿ ಮಾನ್ಯ ಶಾಸಕರು ನಿನ್ನೆ ಮಾತಾಡ್ಬಿಟ್ಟು ಅಂದರೆ ಈ ಸಭೆಗೆ ಏನೇನು ಯೋಜನೆಗಳು ಅಭಿವೃದ್ಧಿ ಯೋಜನೆಗಳು ಕೈಗೊಳ್ತಾ ಇದೆ, ಕುಡಿಯುವ ನೀರು ಸರಬರಾಜು ಸಂಬಂಧಪಟ್ಟಂತೆ ಮತ್ತು ಒಳಚರಂಡಿ ಸಂಬಂಧಪಟ್ಟಂತೆ ಹೋದ ಸಭೆಯಲ್ಲಿ ಚರ್ಚಿಸಿದಂತೆ ಈ ಒಳಚರಂಡಿ ವ್ಯವಸ್ಥೆಯಲ್ಲಿ ಏನು ಬಿಟ್ಟು ಹೋಗಿರೋ ಒಂದು ಪ್ರದೇಶಗಳಿವೆ. ಆ ಪ್ರದೇಶಗಳ ಕುರಿತು ಒಂದು ಪಟ್ಟಿ ಮಾಡಿ ಅಂತ ಹೇಳಿದ್ರು ಮಾನ್ಯ ಶಾಸಕರು. ಅದರಂತೆ ನಾವು ಇಡೀ ಕೂಡ್ಲಿಗಿ ಪಟ್ಟಣದಲ್ಲಿ ಸುಮಾರು ಇನ್ನೂ 10 ಕಿಲೋಮೀಟರ್ ಒಳಚರಂಡಿ ಮಾರ್ಗ ಬೇಕಾಗಿದ್ದು ಮತ್ತು ಸುಮಾರು 3500 ಗೃಹ ಸಂಪರ್ಕ ಬೇಕಾಗಿದೆ ಅಂತೇಳಿ ನಾವು ಒಂದು ಪಟ್ಟಿ ಮಾಡಿ ಅದಕ್ಕೊಂದು ಲೈನ್ ಎಸ್ಟಿಮೇಟ್ಸ್ ತಯಾರು ಮಾಡಿದ್ದೀವಿ. ಅದಕ್ಕೆ ಮಾನ್ಯ ಶಾಸಕರು ಇದರಲ್ಲಿ ಯಾವ ರೀತಿ ಇದನ್ನ ಅನುದಾನವನ್ನು ತರಬೇಕು ಅಂತ ಚರ್ಚಿಸೋಣ. ಸರ್ಕಾರದ ಹಂತದಲ್ಲಿ ಇನ್ನೇನು 15 ದಿನದಲ್ಲಿ ಕಾಮಗಾರಿ ಪ್ರಾರಂಭಿಸ್ತೇವೆ. ಇದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಇಡೀ ಕೂಡ್ಲಿಗಿ ಪಟ್ಟಣದಲ್ಲಿ ಬೇಕಾಗಿರುವಂಥ ಮುಂದಿನ 30 ವರ್ಷಕ್ಕೆ ಬೇಕಾಗಿರುವಂಥ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ನಾವು ಮಾಡಿದ್ವಿ. ಈ ಪಾವಗಡ ಶಿವಪುರದಲ್ಲಿರುವಂಥ ಏನು ಒಂದು ಜಲಶುದ್ಧೀಕರಣ ಘಟಕ ಇದೆ, ಅಲ್ಲಿಂದ ನೀರನ್ನು ತಂದುಬಿಟ್ಟು ಪಟ್ಟಣದಲ್ಲಿ 4 ಓವರ್ ಟ್ಯಾಂಕ್ ಜಲಸಂಗ್ರಹಗಳನ್ನು ನಿರ್ಮಾಣ ಮಾಡ್ತೀವಿ. ಏಡಿಗುಡ್ಡದಲ್ಲಿ 7 ಲಕ್ಷ ಲೀಟರ್, ಸಮುದಾಯ ಭವನದಲ್ಲಿ ಒಂದು 15 ಲಕ್ಷ ಲೀಟರ್ ಜಲಸಂಗ್ರಹಗಾರ, ಐಟಿ ಕಾಲೇಜಲ್ಲಿ ಒಂದು 5 ಲಕ್ಷ ಲೀಟರ್, ಸಂಡೂರು ರಸ್ತೆಯಲ್ಲಿ ಒಂದು 5 ಲಕ್ಷ ಲೀಟರ್. ಈ 4 ಜಲಸಂಗ್ರಹಗಾರಗಳು ಮತ್ತು ಸುಮಾರು 110 ಕಿಲೋಮೀಟರ್ ವಿತರಣಾ ಜಾಲ ಮತ್ತು 6500 ಗೃಹ ಸಂಪರ್ಕ ಈ ಯೋಜನೆಯಲ್ಲಿ ಇರುವಂಥದ್ದು. ಸಂಪೂರ್ಣವಾಗಿ ಕೂಡ್ಲಿಗಿ ಪಟ್ಟಣಕ್ಕೆ ಬೇಕಾಗಿರುವಂತಹ ನೀರು ಸರಬರಾಜು ವ್ಯವಸ್ಥೆಯನ್ನು ಈ ಯೋಜನೆಯಲ್ಲಿ ನಾವು ಕಲ್ಪಿಸ್ತೀವಿ. ಯಾವುದೇ ರೀತಿಯ ಮುಂದಿನ 30 ವರ್ಷಕ್ಕೆ ಯಾವುದೇ ರೀತಿಯ ಕೊರತೆ ಆಗದಂತ ಸಂಪೂರ್ಣ ಪ್ರತಿದಿನ ಪ್ರತಿ ಒಬ್ಬರಿಗೆ 135 ಲೀಟರ್ ನೀರಿನ ಪ್ರಮಾಣದಂತೆ ಒದಗಿಸಲು ಅದು 24/7 ಅಂದರೆ ಪ್ರತಿನಿತ್ಯ ನೀರು ಒದಗಿಸಲಿಕ್ಕೆ ನಾವು ಯೋಜನೆ ರೂಪಿಸಿದ್ದೀವಿ. ಇದು ಆಲ್ರೆಡಿ ಒಪ್ಪಂದ ಆಗಿದೆ. ಇನ್ನೊಂದು 15 ದಿನದಲ್ಲಿ ಕಾಮಗಾರಿ ಪ್ರಾರಂಭ ಆಗುತ್ತದೆ. ಇದು ಒಂದು ಸಭೆಗೆ ಮಾಹಿತಿ ನೀಡಬೇಕು ಅಂತ ತಿಳಿಸ್ತೀನಿ. ಮತ್ತು ಈ ಒಳಚರಂಡಿ ಕುರಿತು ಈಗಾಗಲೇ ನಾವು ಲಿಸ್ಟ್ ಕೊಟ್ಟಿದ್ದೀವಿ ಅಧ್ಯಕ್ಷರಿಗೆ. ಈ ಒಂದು 10 ಕಿಲೋಮೀಟರ್ ಯಾವ್ಯಾವ ಏರಿಯಾಗಳು ನಾವು ತಗೋತೀವಿ ಅಂತೇಳಿ ಈ ಏರಿಯಾಗಳು ಬಿಟ್ಟು ಮತ್ತೇನಾದ್ರು ಇದ್ದರೆ ಸದಸ್ಯರು ನಮಗೆ ತಿಳಿಸಿದಲ್ಲಿ ಅದನ್ನು ಸಹ ಅಂದಾಜು ಪತ್ರಿಕೆ ಪರಿಗಣಿಸಿ ಮುಂದಿನ ಹಂತದಲ್ಲಿ ಆದಷ್ಟು ಬೇಗನೆ ಮಾನ್ಯ ಶಾಸಕರು ಹೇಳ್ತಾರೆ ಈಗ ಆದಷ್ಟು ಬೇಗನೆ ಈ ಅಭಿವೃದ್ಧಿ ಯೋಜನೆ ಸಹ ಕೈಗೊಂಡು ಕೂಡ್ಲಿಗಿ ಪಟ್ಟಣದಲ್ಲಿ ಕುಡಿಯುವ ನೀರು ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆ ಸಂಪೂರ್ಣ ಏನು ಅವಶ್ಯಕತೆ ಇದೆ ಅದನ್ನು ಪೂರೈಸೋಣ. ಇನ್ನೊಂದು ಕೆಲವೇ 2-3 ತಿಂಗಳಲ್ಲಿ ಈ ಕೂಡ್ಲಿಗಿ ಒಳಚರಂಡಿ ವ್ಯವಸ್ಥೆ ಧೋರಣೆ ಸಹ ಕೈಗೆತ್ತಿಕೊಳ್ಳೋಣ ಅಂತ ಹೇಳಿ ತಿಳಿಸ್ತಾರೆ. ಈ ಸಭೆಗೆ ತಿಳಿಸ್ತಾ ನನ್ನ ಒಳಚರಂಡಿ ವ್ಯವಸ್ಥೆಯ ಪಾಟೀಲ್ ಸರ್ ಅವ್ರಿಗೆ ಈಗಾಗಲೇ ಹೇಳಿದರು. ಮಾನ್ಯ ಶಾಸಕರು ಕೂಡ್ಲಿಗಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅಂದರೆ ಈ ಕುಡಿಯ ನೀರಿಂದು ಸಮಸ್ಯೆನೇ ಇರಬಾರ್ದು ಅನ್ನೋ ಊರು ಪಟ್ಟಣದಲ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸುಮಾರು 66 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದುವರೆಗೆ ನಾವು ಪಾವಗಡಕ್ಕೆ ಹೋಗಿತ್ತು ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಂತೇಳಿ ಈ ಕೂಡ್ಲಿಗಿ ಪಟ್ಟಣ ಬಿಟ್ಟೋಗಿತ್ತು. ಈ ಹಿಂದೆ ಗೋಪಾಲಕೃಷ್ಣ ಸಾರ್ ಕೂಡ ಪ್ರಯತ್ನ ಪಟ್ಟಿದ್ದರು ಕೂಡ್ಲಿಗಿ ಪಟ್ಟಣಕ್ಕೆ ಕುಡಿಯುವ ನೀರು ವ್ಯವಸ್ಥೆ ಒದಗಿಸ್ಬೇಕಂತೇಳಿ. ಅಷ್ಟರಲ್ಲಿ ಬಂದಾದ ಸನ್ನಿವೇಶದಲ್ಲಿ ಚುನಾವಣೆ ಬಂದಿದ್ವು. ಹಾಗಾಗಿ ಇವತ್ತಿನ ನಮ್ಮ ಕೂಡ್ಲಿಗಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ MP ಶ್ರೀನಿವಾಸರು ಸಂಬಂಧಪಟ್ಟಿರ್ತಕ್ಕಂಥ ಈ ಡಿಸೈನ್ ಮಾಡಿರ್ತಕ್ಕಂಥ ಇಂಜಿನಿಯರ್ ರಿಟೈರ್ಡ್ ಆಗಿದ್ದಾರೆ. ಅವ್ರನ್ನ ಕೂಡ ಕಂಡು ಕೂಡ್ಲಿಗಿ ಪಟ್ಟಣಕ್ಕೆ ನೀರು ಬೇಕಾಗ್ತದೆ ಅಂತೇಳಿ ಅವರ ಮನವರಿಕೆ ಮಾಡಿಕೊಟ್ಟಾಗ ಸಂಬಂಧಪಟ್ಟ ಇಲಾಖೆಗಳೆಲ್ಲ ಓಡಾಡಿ ಸುಮಾರು 66 ಕೋಟಿ ರೂಪಾಯಿ ಅನುದಾನ ತಂದಿದ್ದರು. ಈ ಕೂಡ್ಲಿಗಿ ಪಟ್ಟಣದ ಮತ್ತು ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಬರ್ತಕ್ಕಂಥ ಗೋವಿಂದಗಿರಿ, ಏಡಿಗುಡ್ಡ, ಗೊಲ್ಲಟ್ಟಿ, ಏಕೆಹಟ್ಟಿ ಮತ್ತು 4 ಗ್ರಾಮಗಳಿಗೆ ಸೇರಿಕೊಂಡಂತೆ 20 ವಾರ್ಡ್ಗಳು ಕೂಡ 24 ತಾಸು ನೀರು ಕೊಡ್ತಂಥ ಒಂದು ಒಳ್ಳೆಯ ಕಾಮಗಾರಿಯನ್ನು ನಮ್ಮ ಪಟ್ಟಣಕ್ಕೆ ತಂದಿದ್ದು ಎಲ್ಲ 20 ಜನ ಸದಸ್ಯರುಗಳ ಪೈಕಿ ಮತ್ತು ಸಾರ್ವಜನಿಕರ ಪೈಕಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ಪಡುತ್ತಿರ್ತಕ್ಕಂಥ ಡಾಕ್ಟರ್ MP ಶ್ರೀನಿವಾಸ್ ಅವರಿಗೆ ಪಟ್ಟಣ ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷ, ಸಹಾಯ ಸಮಿತಿ ಅಧ್ಯಕ್ಷ, ಸರ್ವ ಸದಸ್ಯರು ಕೂಡ
ಜನರ ಪರವಾಗಿ ನಾವು ತುಂಬುವುದರಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಈ ಜೊತೆ ಕೂಡ ಈಗಾಗಲೇ ನಮ್ಮ ಪಾಟೀಲ್ ಸರ್ ಹೇಳಿದರು ಸಭೆಗೆ ಸುಮಾರು 10 ಕಿಲೋಮೀಟ್ರ್ ಬಿಟ್ಟೋಗಿರ್ತಕ್ಕಂಥ ಒಂದು ಕಾಮಗಾರಿಯನ್ನು ಇನ್ನೂ ಸೇರಿಸೋದಕ್ಕೆ ಅವಕಾಶ ಇದೆ ಅಂತೇಳಿ ಹೇಳಿ ನನಗೆ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಅಂದರೆ ಶಾಸಕರ ಕನಸು ಯಾವ ಥರ ಇದೆ ಅಂತೇಳಿ ನನಗೆ ಗೊತ್ತಾಗ್ತದೆ. ಹಾಗಾಗಿ ಇಲ್ಲಿ ರಾಷ್ಟ್ರ ಪತ್ರಿಕೆ ಮಿತ್ರರಲ್ಲಿ ಕೂಡ ಕೇಳ್ಕೊಂಡೆ ನಾನು. ಯಾಕಂದರೆ ಈಗಾಗಲೇ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ ಎಲ್ಲಿಂದ ಎಲ್ಲಿ ತನಕ ಅಂತೇಳಿ. ಬರೀ ಎಕ್ಸ್ಟೆನ್ಷನ್ ಏರಿಯಾ ಅಷ್ಟೇ ಅಲ್ಲ, ನಮ್ಮ ಹಿಂದುಳಿದ ನಮ್ಮ SC/ST ಜನಾಂಗ ಮತ್ತು ಹಳೆ ಊರು ಅಂದರೆ ಬರೀ SC/ST ಒಂದೇ ಅಂತಲ್ಲ, ಊರಿರೋದೇ ಹಳೆ ಊರಲ್ಲೆಲ್ಲ ಎಲ್ಲ ಕಮ್ಯುನಿಟಿ ಜನ ಸಮಾಜದ ಎಲ್ಲ ವರ್ಗದವರು ಇರೋದ್ರಿಂದ ಪಾಟೀಲ್ ಸರ್ ಅವರು ನಿಮ್ಮ ಗುರುವರಿಗೆ ಹೇಳಿ ಇನ್ನೇನಾದರೂ ಇಲ್ಲಾಂದ್ರೆ ಬಿಟ್ಟಿದ್ರೆ ಯಾಕಂದರೆ ಪದೇ ಪದೇ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇದ್ರ ಜೊತೆಗೇ ಇನ್ನು ಹಳೆ ಊರು, ಯಾಕಂದರೆ ಪೇಟೆ ಬಸವೇಶ್ವರ ದೇವಸ್ಥಾನ ಇರ್ಬೋದು, ಅಂಬೇಡ್ಕರ್ ನಗರ ಇರ್ಬೋದು, ವಾಲ್ಮೀಕಿ ರಸ್ತೆಗಳಿರ್ಬೋದು, ಅಥವಾ ಇಲ್ಲಿ ಕೊಟ್ಟೂರು ರಸ್ತೆ ಇರ್ಬೋದು. ಈ ಯಾಕಂದರೆ ಇದೆಲ್ಲ ನೋಡಿದರೆ ಬೇರೆ ಬೆಂಗಳೂರು ರಸ್ತೆ, ಗುಡಕೊಟ್ಟ ರಸ್ತೆ, ಎಕ್ಸ್ಟೆನ್ಷನ್ ರಸ್ತೆ ಇದು. ಹಾಗಾಗಿ ನಮ್ಮ ಹಳೆ ಊರು ಏನು ಊರುಗಳಿದೆ ಅಲ್ಲಿ ಕೂಡ ಗಮನ ಹರಿಸಿ ಏನಾದರೂ ಇದ್ದರೆ ಅದೊಂದು 2-3 ಕಿಲೋಮೀಟ್ರ್ ಕೂಡ 5 ಕಿಲೋಮೀಟ್ರ್ ಎಕ್ಸ್ಟ್ರಾ ಸಿಗ್ಬೋದು. ಎಲ್ಲ ಸದಸ್ಯರಿಗೆ ಕೂಡ ನಾವು ಹೇಳ್ತೀವಿ ಸರ್, ನಾವು ಮಾಹಿತಿ ಹೇಳ್ತೀವಿ. ಆಯಾ ವಾರ್ಡ್ನಲ್ಲಿ ಏನಾದರೂ ಅವಶ್ಯಕತೆ ಬಿತ್ತಂದರೆ ಅದನ್ನು ಕೂಡ ಸೇರ್ಪಡೆ ಮಾಡ್ಕೊಂಡು ಎಲ್ಲ ಸದಸ್ಯರಿಗೂ ಒಂದು ಪಟ್ಟಿ ತಗೊಂಡು ಕೊಟ್ಟರೆ ನಾವು ಕಾವಲಿ ಶಿವಪ್ಪ ನಾಯಕ ಹಾಗೂ ಮತ್ತು ಉಪಾಧ್ಯಕ್ಷರೇ ಆಗಿ ಆಯ್ಕೆಯಾದಂತಹ ಶ್ರೀಮತಿ ಲೀಲಾವತಿ ಕೆ ಪ್ರಭಾಕರ್ ಇವರಿಗೆ ಪ್ರಥಮ ಬಾರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಅರ್ಪಿಸುತ್ತಾ ಈ ಒಂದು ಸಾಮಾನ್ಯ ಸಭೆಯಲ್ಲಿ ಆಗಮಿಸಿರುವಂತಹ ಸರ್ವ ಸದಸ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದರಿಗೂ, ಸಿಬ್ಬಂದಿ ವರ್ಗದವರಿಗೂ ಹಾಗೂ ಈ ಒಂದು ಪಟ್ಟಣ ಪಂಚಾಯಿತಿ ಕಾರ್ಯಾಲಯದ ಮುಖ್ಯಾಧಿಕಾರಿಗಳಿಗೂ ಹಾಗೂ UGTಗಳ ಸಮಸ್ಯೆ ಮತ್ತು ಇತರೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚಿಸಲು ಆಗಮಿಸಿದಂತಹ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀ ಮಲ್ಲಿಕಾರ್ಜುನ್ ಸರ್ ಅವರಿಗೂ ಸಹ ಈ ಒಂದು ಸಭೆಗೆ ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಈ ಒಂದು ಸಾಮಾನ್ಯ ಸಭೆಯ ವಿಷಯಗಳನ್ನ ಅಂದರೆ ಅಜೆಂಡಾಗಳನ್ನು ಮಾನ್ಯ ಅಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ಮಂಡಿಸ್ತಾ ಇದ್ದೀವಿ. ಈ ಒಂದು ಸಾಮಾನ್ಯ ಸಭೆಯ ಮೊದಲನೆಯ ವಿಷಯ ಪಟ್ಟಣ ಪಂಚಾಯಿತಿ ನೂತನವಾಗಿ ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ, ಅದೇ ರೀತಿ ಕಚೇರಿ ಅಂದರೆ ಪಟ್ಟಣ ಪಂಚಾಯಿತಿಗೆ ಒಂದು ಸ್ಥಾಯಿ ಸಮಿತಿ ರಚನೆಯ ಒಂದು ಅಗತ್ಯ ಇರುತ್ತದೆ. ಆ ಒಂದು ಸ್ಥಾಯಿ ಸಮಿತಿ ರಚನೆಯನ್ನು ನಮ್ಮ ಕರ್ನಾಟಕ ಪುರಸಭೆಯ ಕಾಯ್ದೆಗಳ ಒಂದು ಕ್ರಮ ಪ್ರಕಾರ ಇವತ್ತೊಂದು ರಚನೆಗೆ ನಾವು ವಿಷಯವನ್ನು ಕೈಗೊಂಡಿರ್ತೀವಿ. ಆ ಒಂದು ಪ್ರಕ್ರಿಯೆಯಲ್ಲಿ ಪ್ರಥಮ ಬಾರಿಗೆ ಫಸ್ಟಿಗೆ ನಾವು ಸ್ಥಾಯಿ ಸಮಿತಿ ರಚನೆಯನ್ನು ಮಾಡಬೇಕಾಗಿರ್ತದೆ. ಈ ಒಂದು ಸ್ಥಾಯಿ ಸಮಿತಿ ರಚನೆಗೆ ಸ್ಥಾಯಿ ಸಮಿತಿಯಲ್ಲಿ ನಮ್ಮ ಪಟ್ಟಣ ಪಂಚಾಯಿತಿ ಸದಸ್ಯರಲ್ಲಿ ನಮಗೆ ಒಂದು ಅವಕಾಶ ಇರುವ ಪ್ರಕಾರಕ್ಕೆ ನಾವು ರಚನೆ ಮಾಡಬೇಕಾಗ್ತದೆ. ಅದೇ ರೀತಿ ಮೊದಲನೇದಾಗಿ ಸ್ಥಾಯಿ ಸಮಿತಿ ಸರ್ವ ಸದಸ್ಯರ ಒಂದು ಸಮ್ಮುಖದ ತೀರ್ಮಾನದಂತೆ ಪ್ರಥಮ ಬಾರಿಗೆ ನಮ್ಮ ಒಂದು ಪುರಸಭಾ ಕಾನೂನು ಪ್ರಕಾರ ಸ್ಥಾಯಿ ಸಮಿತಿ ರಚನೆಗೆ 5ಕ್ಕಿಂತ ಹೆಚ್ಚು ಮತ್ತು 11ಕ್ಕಿಂತ ಕಡಿಮೆ ಹೆಚ್ಚಿದ್ದಂಗೆ ಸ್ಥಾಯಿ ಸಮಿತಿ ರಚನೆಯನ್ನು ನಾವು ಮಾಡಬೇಕಾಗಿರ್ತದೆ. ಆ ರೀತಿ ನಮಗೆ ಒಂದು ಸ್ಥಾಯಿ ಸಮಿತಿ ರಚನೆಗೆ ಸದಸ್ಯರ ಒಂದು ಪಟ್ಟಿಯನ್ನು ನೀಡುತ್ತಾರೆ. ಅದರ ಪ್ರಕಾರಕ್ಕೆ ಮೊದಲನೇದಾಗಿ ಸೈಯದ್ ಸುಕೂರ್ ಅವರು ಒಂದು ಸ್ಥಾಯಿ ಸಮಿತಿ ಸದಸ್ಯರಾಗಿರ್ತಾರೆ. ಎರಡನೇದಾಗಿ ಶ್ರೀಮತಿ ಶಾಂತಮ್ಮ ಇವರು ಸಹ ಸದಸ್ಯರಾಗಿ ರಚನೆಗೆ ನೇಮಕ ಆಗಿರ್ತಾರೆ. ಅದೇ ರೀತಿ ಮೂರನೇದಾಗಿ ಶ್ರೀಮತಿ ಲಕ್ಷ್ಮೀದೇವಿ ಇವರು ಸಹ ಒಂದು ಸ್ಥಾಯಿ ಸಮಿತಿ ಸದಸ್ಯರಾಗಿರ್ತಾರೆ. ನಾಲ್ಕನೇದು ಡಾಣಿ ಚೌಡಮ್ಮ ಇವರು ಸಹ ಸ್ಥಾಯಿ ಸಮಿತಿಯ ಸದಸ್ಯರಾಗಿರ್ತಾರೆ. ಅದೇ ರೀತಿ ಶ್ರೀಮತಿ ಸರಸ್ವತಿ ಅವರು ಸರಸ್ವತಿ ರಮೇಶ್ ಇವರು ಸಹ ಈ ಒಂದು ಸ್ಥಾಯಿ ಸಮಿತಿ ರಚನೆಯಲ್ಲಿ ಸದಸ್ಯರಾಗಿರ್ತಾರೆ. ಅದೇ ರೀತಿ ಆರನೇದಾಗಿ ಪೂರ್ಯ ನಾಯಕ್ ಅವರು ಸಹ ಈ ಒಂದು ಸ್ಥಾಯಿ ಸಮಿತಿ ರಚನೆಯಲ್ಲಿ ಸಮಿತಿಯ ಸದಸ್ಯರಾಗಿರ್ತಾರೆ. ಒಟ್ಟು 6 ಸದಸ್ಯರ ಒಂದು ಸಮಿತಿಯನ್ನು ಇಲ್ಲಿ ಅವರು ರಚನೆಗೆ ಒಪ್ಪಿಗೆ ಕೊಟ್ಟಿರ್ತಾರೆ. ಅದರಲ್ಲಿ
ಶ್ರೀ ಸೈಯದ್ ಶುಕೂರ್ ಅವರು ಅಧ್ಯಕ್ಷರಾಗಿ ಆಗಬೇಕು ಅಂತಂದು ಹೇಳಿ ಶ್ರೀಮತಿ ಲಕ್ಷ್ಮೀದೇವಿಯವರು ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ಅದೇ ರೀತಿ ಈ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಶುಕೂರ್ ಅವರು ಆಯ್ಕೆ ಆಗಬಹುದು ಅಂತಂದು ಹೇಳಿ ಶ್ರೀ ಪೂರ್ಣನಾಯ್ಕಿಯವರು ಅನುಮೋದನೆಯನ್ನು ಸಲ್ಲಿಸಿರ್ತಾರೆ. ಈ ಒಂದು ಪ್ರಕ್ರಿಯೆಯಲ್ಲಿ 6 ಜನ ಸದಸ್ಯರಲ್ಲಿ 5 ಜನ ಸದಸ್ಯರನ್ನು ಒಳಗೊಂಡಂತೆ ಶ್ರೀ ಸೈಯದ್ ಶುಕೂರ್ ಅವರು ಇವತ್ತು 2ನೇ ಅವಧಿಗೆ ಇರ್ತಕ್ಕಂಥ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಇವತ್ತು ಮೊದಲನೇ ಒಂದು ಸಭೆಯಲ್ಲಿ ಭಾಗಿಯಾಗಿ ಇವತ್ತಿನ ದಿವಸ ನಮ್ಮ 6 ಜನ ಸದಸ್ಯರ ಪೈಕಿ ಸೈಯದ್ ಶುಕೂರ್ ಅವರನ್ನು ನಮ್ಮ ಪಟ್ಟಣ ಪಂಚಾಯತಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಸ್ಥಾಯಿ ಸಮಿತಿ ಅಧ್ಯಕ್ಷರು ಇಲ್ಲಿ ಈ ಕಡೆ ಬಂದು ಬಾರಾಗಿ ಈ ಕಡೆ ಬನ್ನಿ, ಮುಂದೆ ಬಸ್ ಹತ್ರ ಈ ಕಡೆ ಸರ್, ಈ ಕಡೆ ಸರ್. ಒಂದು ಪುಸ್ತಕ ಇದೆ ಸರ್, ಸ್ವಲ್ಪ ಈ ಕಡೆ ನೋಡೋಣ. ಸರ್ ಮೇಡಮ್ ಹಿಡ್ಕೊಂಡು ಈ ಕಡೆ ಬಂದು ಸರ್, ಈ ಕಡೆ ಬಂದು, ಈ ಕಡೆ ಬಂದು ಸರ್, ಇಲ್ಲಿ ಶಿವಣ್ಣ ಭಾಳ ಸಿಗಲ್ಲ.